ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಎಕ್ಸೈಟಿಂಗ್ ಆಯ್ತು. ಎಂತಂತಂದರೆ ನನ್ನ ಫಿಯೋನ್ಸೆ ಅಂದರೆ ಕಿರಣ್ ಹೇಳ್ರ ಅವ್ರದ್ದು ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ ನನಗೆ. ನಾನು ಎಂತ ಬೇಕಾದ್ರೆ ಮನ್ಸು ಬಂದು ಪರ್ಚೇಸ್ ಮಾಡ್ಲಕ್ಕಂತ. ಬಟ್ ಒಂದು ಕಂಡೀಷನ್ ಮೇಲೆ. ಆ ಕಂಡೀಷನ್ ಎಂತಂತಂದರೆ ನಾನು ಯಾವುದನ್ನು ಪರ್ಚೇಸ್ ಮಾಡೋಕೆ ಹೋಗ್ತೆ ಅಲ್ಲ, ಅದ್ರದ್ದು ಪ್ರೈಸ್ ಎಕ್ಸಾಕ್ಟ್ಲಿ ಎಷ್ಟಿತ್ತಂತ ನಾನು ಗೆಸ್ ಮಾಡ್ಕೊ. ಸೊ ನಾನು ಗೆಸ್ ಮಾಡಿದ್ನ ಇಲ್ದ ಎಂತೆಲ್ಲ ಪರ್ಚೇಸ್ ಮಾಡಿದೆ ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತಿದೆ. ಸೊ ಮಿಸ್ ಮಾಡಿದೆ ಕಾಣಿ. ಮಾಲಲ್ಲಿ ಮಾತಾಡೋಕೆ ನಾಚಿಕತ್ತಿತ್ತು ಫಸ್ಟ್ ಆಫ್ ಆಲ್. ಅಯ್ಯೋ, ವ್ಲಾಗ್ ಇಟ್ಸ್ ಲೈಫ್ ಆಯಿತಾ. ಕ್ರೆಡಿಟ್ ಕಾರ್ಡ್ ಕೊಡ್ತೆ, ನೀನು ಎಂತ ಬೇಕಾದ್ರೆ ಪರ್ಚೇಸ್ ಮಾಡು. ಬಟ್ ಒಂದು ರೂಲ್ ಅಂತಂದರೆ ಅದ್ರದ್ದು ಪ್ರೈಸ್ ಕರೆಕ್ಟಾಗಿ ಗೆಸ್ ಮಾಡ್ಬೇಕಾಯ್ತಾ. ಸೊ ಐ ಥಾಟ್ ನಾನು ಸ್ನೀಕರ್ ಅವ್ರು ಎಂತಾದರೂ ಡ್ರೆಸ್ ಪರ್ಚೇಸ್ ಮಾಡುವಂತ ಅಂದ್ಕೊಂಡಿದ್ದೆ. ಸೊ ಎಲ್ಲಿಗೆ ಹೋಗ ಫಸ್ಟಿಗೆ? 1 hour ಟೈಮಾ? ಫಸ್ಟಿಗೆ ಕಾರ್ ಮಾಡ್ತೇವೆ ಗೆಸ್. ಕಾರ ಇದ್ರದ್ದು ಪ್ರೈಸ್ ಗೆಸ್ ಗೆಸ್ ಮಾಡಿ ತಕ್ಕೊಡೋರಾ? ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಮೀರಿ ಹೋಗುತ್ತೆ, ಅದು ಬರಲ್ಲ. ಬರುತ್ತೆ, ಡೌನ್ ಪೇಮೆಂಟ್ ಆಗುತ್ತಾ? ಕೊಡಿ, ಗೆಸ್ ಮಾಡಲ. ಅವ್ರು ಯಾರಿದ್ದಾರೆ? ಗೆಸ್ ಕೋಡಾಗೆ ಇರಬಹುದು. 18 ಎಷ್ಟು ಗ್ಯಾಪ್ ಎಷ್ಟಿರ್ಬೋದು ಹೇಳಿ? ಅದೆಲ್ಲ ನಾನು ಎಲ್ಲ ಕೊಡ್ತೇನೆ ನಿಮಗೆ. 19 lakhs. 19 lakhs ಎಷ್ಟು ಡಿಫ್ರೆನ್ಸ್ ಬಂದರೆ ನನಗೆ ಕೊಡಿಸ್ತೀರಾ? ಡಿಫ್ರೆನ್ಸ್ ಅಂತ ಎಕ್ಸಾಕ್ಟ್ ಪ್ರೈಸ್ ಇರ್ಬೋದು. ಎಕ್ಸಾಕ್ಟಾಗಿ ಹೇಳಿ. ನಾನು 19,20,000. ಹಾಂ, 19,20,000. 19,20,000. ಹಾಂ, ಯಾವ ಮಾಡೆಲ್ ಅಂತ ಗೊತ್ತಾ? ಅದು ಟಾಪ್ ಎಂಡ್. 13,54,000. ಅಯ್ಯೋ, ಅದು ಹೌದಾ? ಅದೇನಾ ಕರೆಕ್ಟಾ? ಟಾಪ್ ಎಂಡ್ ಇದು ಎಷ್ಟು? 23,52,000. ಹಾಂ, ಹೋಯ್ತು ರಾಂಗ್. ಗೊತ್ತುಂಟು, ನೀವು ಸುಮ್ಮನೆ ಆಚೆ ಈಚೆ ಜನರನ್ನು ನೋಡ್ತಾ ಇದ್ರೆ ನಾವು 1 ಗಂಟೆಗೆ ಕ್ರೆಡಿಟ್ ಕಾರ್ಡ್ ಕೊಡಲ್ಲ. ನಂಗೆ ಎಲ್ಲ ನೋಡ್ತಿದ್ದಾರೆ ಮಾಲಲ್ಲಿ ನಿಶಿ, ನಂಗೆ ಒಂಥರ ಗಲೀಜಾಗ್ತುಂಟು. ನಾನು ಎಲ್ಲಿಗೆ ಹೋಗಿಲ್ಲ ಎಷ್ಟು ದಿನ. ಕಾರ್ಡಿಗೆ ಲಿಮಿಟ್ ಇಲ್ಲ, ಯು ಕ್ಯಾನ್ ಪರ್ಚೇಸ್ ಎನಿಥಿಂಗ್, ಬಟ್ ಯು ಶುಡ್ ಬಿ ರೈಟ್ ಅಟ್ ದ ಪ್ರೈಸ್ ಗೆಸ್ಸಿಂಗ್ ಗೇಮ್. ಅವ್ರು ಮ್ಯಾಕ್ಸ್ ಹೋಗೋ ಮ್ಯಾಕ್ಸ್ ಎಷ್ಟು ಹೋಗ್ಬೋದು ನನಗೆ ಹೇಳಿ? ಎಷ್ಟು ಬೇಕಷ್ಟು. ಎಷ್ಟು ಬೇಕೋ ಬೇಕಷ್ಟು. ಓ ಭಯಂಕರ ಮಾರ ವೆಯ್ಟ್. ನಿಮಗೆ ಎಂತ ಆಗ್ತದೆ ಎಕ್ಸಾಕ್ಟ್ ರುಪಿ ಪ್ರೈಸ್ ಎಲ್ಲ ಹೇಳಿಕ್ಕಾಗೋದಿಲ್ಲ. 100 ರೂಪಿ ಮತ್ತೆ ಸಿಗ್ತದೆ. ಅದಲ್ಲ, ಇದು ಮೋಸಕ್ಕೆ. ಒಟ್ಟು 100 ರೂಪೀಸ್ಗಿಂತ ತಲೆ ಕಮ್ಮಿ ಖರ್ಚು ಮಾಡಿದರೆ ನಾನು ಆಫ್ಟರ್ ಚಾಲೆಂಜ್ ನಾನು ಹೇಳ್ತೆ ಯು ಕುಡ್ ಹ್ಯಾವ್ ಗೆಸ್ ಎಕ್ಸಾಕ್ಟ್ ಪ್ರೈಸ್. ತಲೆ ಖರ್ಚು ಮಾಡಿದರೆ ನೀವು ಕಮ್. ಫಸ್ಟ್ಗೆ ನಾನು ಎಂಟರ್ ಆದದ್ದು ವ್ಯಾನ್ ಹ್ಯೂಸನ್ ಸ್ಟೋರ್ಗೆ. ಅಲ್ಲಿ ಬ್ಯಾಗ್ಸ್ ಎಲ್ಲ ಇದೈತೆ, ಆಮೇಲೆ ಕೆಲವೊಂದು ಡ್ರೆಸ್ಸಸ್ ಎಲ್ಲ ಇದೈತೆ. ಸೊ ಎಂತೆಲ್ಲ ಇತ್ತು ಅಂತ ಕಾಮ್ಕೋದೆ. ಆ್ಯಂಡ್ ಕಾಂತ ವೀಡಿಯೋಸ ಮಾಡಿದೆ. ಬಟ್ ಆಮೇಲೆ ಗೊತ್ತಾಯ್ತು ಅಲ್ಲಿ ವೀಡಿಯೋ ಎಲ್ಲೋ ಇಲ್ಲ ಅಂದ್ಕೊಂಡು. ಅಲ್ಲೊಂದು ಒಬ್ರು ಹೇಳ್ರು ಮಾಡೋಕ್ಕಿಲ್ಲ ಅಂತ. ಬಟ್ ಸ್ಟಿಲ್ ಐ ಮ್ಯಾನೇಜ್ ಟು ಟೇಕ್ ಸಮ್ ಕ್ಲಿಪ್ಸ್. ನಂಗೆ ಮೊನ್ನೆ ಅಮೆಝಾನ್ ಬಜಾರಲ್ಲಿ ಸುಮಾರು ಸಿಕ್ಕಿದೆ. ಬಟ್ ಆಫೀಸ್ ಬ್ಯಾಗ್ ಆಗಿಲ್ಲ ಚೆನ್ನಾಗಿ. ಹಾಂ, ಇದು ಒಂದ್ಸಲ ಗೆಸ್ ಮಾಡಲಾ? 3,500. ನೋಡು 4,700. ಆಯ್ತು. ಈಗ ಚಪ್ಪಲ್ಲ ಅದು ಕರೆಕ್ಟ್ ಗೆಸ್ ಮಾಡಿರಲ್ಲ. ಚಪ್ಪಲ್ ಹಾಕಿ ನೋಡ್ತೇವೆ. ಇಷ್ಟಾದರೆ ಗೆಸ್ ಮಾಡ್ತಾ ಆಯ್ತಾ? ಚೆನ್ನಾಗಿದೆಯಲ್ಲ. ದಿಸ್ ಇಸ್ ಆ್ಯಕ್ಚುಲಿ ನೈಸ್. ಐ ಆಮ್ ಗೋಯಿಂಗ್ ಟು ಗೆಸ್ 2,500. ಈ ಪ್ರೈಸೇ ಇಲ್ಲ. ಶೋ ಫಾರ್ 2,500 I said. 3,500. 2,000 ತಾನೆ? ನಾನು ನೋಡ್ತೀನಿ. 2,500 ರೈಟ್. ಫೈನಲಿ 2,500ಗೆ ಬೈ 1 get 1. ಇದು ಚಂದ ಆಯ್ತು ಆ್ಯಕ್ಚುಲಿ ಅಲ್ಲ. ಸೊ ನನಗೆ ವ್ಯಾನ್ ಯೂಸನ್ನಲ್ಲಿ ಎಂತ ಸಿಕ್ತು? ಒಂದು ಸ್ಕರ್ಟ್, ಒಂದು ಚಪ್ಪಲ್. 2,500 ಕರೆಕ್ಟ್. How are you feeling ಇಲ್ಲಿ? I don't feel anything. ಹೌದಾ? I was expecting something bigger. 2,500.
2500 ಒಳ್ಳೆ ಡೀಲ್ ಸಿಕ್ಕಿದೆ ಆ್ಯಕ್ಚುಲಿ ವ್ಯಾನ್ಯೂಸನಿಂದ. ನಿಮ್ಮದು ನಿಮ್ಗೆ ಬೇಕಾದ್ರೆ ಎನಿಥಿಂಗ್ ಸ್ಟಿಲ್ ಇಟ್ಸ್ ಆನ್ 1 o'clock ತನಕ. 1 o'clock ತನಕ ನೀನು ಅರ್ಧ ಗಂಟೆ ಇದೆಯಾ? ಸ್ನೀಕರ್ ಇದೆ ಆಲ್ರೆಡಿ. ನಾನು ಜಾಸ್ತಿ ಇಲ್ಲಿ ಡಿಫ್ರೆಂಟ್ ಹಾಕಲ್ಲ, ಒಂದೊಂದೇ ಹಾಕೋದು. ನನಗೆ ಡ್ರೆಸ್ ಎಲೆಕ್ಟ್ರಾನಿಕ್ಸ್ ರಿಲಯನ್ಸ್ ಡಿಜಿಟಲ್ ಇದೆ. ಎಂಥದಪ್ಪ, ನನಗೆ ಎಂತ ತಗೊಳ್ಲಿಕ್ಕೆ ಮನಸ್ಸಾಗ್ತಿಲ್ಲ. ದುಡ್ಡು ನಿಮ್ಮದು ನಂದು ಸೇಮ್ ಅಂತ ಫೀಲ್ ಆಗ್ತದೆ. ಮ್ಯಾಕ್ಸ್ ಸಿಗಪ್ಪ, ಮ್ಯಾಕ್ಸಲ್ಲಿ ಎಂತೆಲ್ಲ ಗೆಸ್ ಮಾಡಿ ಎಂತೆಲ್ಲ ತಗೊಂಬ. ಕರೆಕ್ಟ್ ಗೆಸ್ ಮಾಡ್ತಾ ಇಲ್ಲ ಅಂತ ಕಪ್ಪ. ಮ್ಯಾಕ್ಸಲ್ಲಿ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಿದ್ದಿತ್ತು. ಕಾಪಿರೈಟ್ ಬೀಳೋದು ಬೇಡ ಅಂದ್ಕೊಂಡು ನಾನೆಲ್ಲ ಮ್ಯೂಟ್ ಮಾಡಿದೆ. ಸೊ ನಾನು ಮ್ಯಾಕ್ಸಲ್ಲಿ ಕೆಲವುದೆಲ್ಲ ಡ್ರೆಸ್ ಕಂಡೆ, ಇಷ್ಟ ಆಯಿತು. ಬಟ್ ಯಾವುದು ಪ್ರೈಸ್ ಕರೆಕ್ಟ್ ಗೆಸ್ ಮಾಡಲಿಲ್ಲ. ಆ್ಯಂಡ್ ಕೆಲವ್ದು ಗೆಸ್ ಮಾಡುವಂತಹದ್ದು ಪ್ರೈಸ್ಗೆಲ್ಲ ಅಲ್ಲ ಆಲ್ರೆಡಿ ಪ್ರೈಸ್ ಟ್ಯಾಗ್ ಹಾಕಿದ್ದಿದ್ದಾರೆ, ಕಾಣಿಸ್ತಿದೆ. ಸೊ ಅದನ್ನು ಗೆಸ್ ಮಾಡೋಕ್ಕಿರಲಿಲ್ಲ. ಸೊ ಮ್ಯಾಕ್ಸಿಂದ ಹೊರಗೆ ನಾನು ಸುಮ್ಮನೆ ಎಂಥದ್ದು ಪರ್ಚೇಸ್ ಮಾಡಿದೆ, ಹೊರಗೆ ಬಂದೆ. ಸೊ ಐ ಡಿಂಟ್ ವಿನ್ ಎನಿಥಿಂಗ್ ದೇರ್. I didn't guess anything right. Just ನೋಡಿದೆ. ಮತ್ತೆ ನಾನು ಹೋದೆ ಸ್ಕೆಚರ್ ಶೋರೂಮ್ಗೆ. ಅಲ್ಲೆಂತ ಆಯ್ತಂತ ಗಾಡಿ ಇದೊಂದು ಚೆನ್ನಾಗಿದೆ. ಬೇಡ, ಅದಕ್ಕೆ ಕರೆಕ್ಟಾಗಿ ಗೆಸ್ ಮಾಡಿ ಅದೇ ತಗೋಬೇಕಾಗ್ತದ. ದಿಸ್ ಇಸ್ ಗುಡ್ ಅಲ್ಲ? ಚೀಟಿಂಗ್. ದಿಸ್ ಇಸ್ ಗುಡ್. ಅಯ್ಯೋ, ಎಲ್ಲ ಪ್ರೈಸ್ ಎದ್ರೇನೆ ಇದೆ. ಪ್ರೈಸ್ ಇಸ್ ನಾಟ್ ಬಟ್ ಈ ದಿಸ್ ಇಸ್ ಆಲ್ಸೋ ಗುಡ್. ನಾನು ನೋಡಿಲ್ಲ. ಹೇಳ ಪ್ರೈಸ್ 6K. 6K. 6000 wrong. 6. Thing is, if she gets the price range, she gets to buy it. Yeah. You can't help it for the same. No, you can't help. ಇದು ಚೆನ್ನಾಗಿದೆ. ಈಗ ಐಡಿಯಾ ಸಿಗ್ತಿದೆ ಆಯ್ತಾ, ವಾಟ್ ರೇಂಜ್ ಇಟ್ ಈಸ್ ಅಂತ. ಬಟ್ ಐ ಆಮ್ ಸ್ಟಿಲ್ ಪ್ಲೀಸ್ ನೋ. 7,200. She's helping you. Okay, last one. So there is no 200. It will be a round figure. Oh, she is helping me. This is good, alla? Okay. Guess ಮಾಡಿದೆ. There is 200, 300. Hey. No, okay. Price only. I can give you a hint one more. In not on the discount product, we have 7,999, 6,999 or 7,499. I like that. This is my last chance, right? So ಅದೇ ನೀವು ಇದು ಗೆಸ್ ಮಾಡ್ಬೋದಲ್ಲ. You already liked it also. ಇದು ಕಾಣ್ತಂತಲ್ಲ. ಅದಲ್ಲ ಇದು ಪಿಂಕ್ ಒನ್. This. ಇದು ಹಾಂ. This one I actually liked it. He guess ಮಾಡ್ಲಾ? 5,999. 6,000 ಅಲ್ಲ. ಓ 2,000 ಡಿಫ್ರೆನ್ಸ್. 7,999 ಬಂತು ಬಾಯಿಗೆ. ನಂಗೆ 7 ಯು ಟೋಲ್ಡ್ ನೋ ಶಿ ಶೋಡ್ ದಿಸ್ ಅಂಡ್ ಸೆಡ್ 7,999. ಐ ಕುಡ್ ಹ್ಯಾವ್ ಅಯ್ಯೋ ಯೂಸ್ ಮಾಡೋಕ್ಕೆ ಇಷ್ಟೇಯಾ? ಇನ್ನೊಂದು ಯಾವುದು? ಎಂತ ಬರ್ಡೇ ನನಗೆ ಇಷ್ಟ ಆಯ್ತಲ್ಲ ಅದಕ್ಕೆ. ಇಷ್ಟ ಆಯ್ತು. ಕರೆಕ್ಟಾಗಿ ಗೆಸ್ಟ್ ಮಾಡಿಲ್ಲ, ಆದರೂ ನನಗೆ ಪರ್ಚೇಸ್ ಮಾಡೋ ಚಾನ್ಸ್ ಆಯ್ತು. ನಾನು ಮುಗಿತು ಚಾಲೆಂಜ್. ನಾನು ಕರೆಕ್ಟಾಗಿ ಗೆಸ್ಟ್ ಮಾಡಲಿಲ್ಲ, ಆದ್ರೂ ಕೊಟ್ಟರು. ಎಷ್ಟು 8K ಬರ್ಡೇ ಗಿಫ್ಟ್ ಆಯ್ತಾ? ಯಾ ಎಂಗೇಜ್ಮೆಂಟ್ ಗಿಫ್ಟಾ? ಮತ್ತು ಇವತ್ತು ಚಾಲೆಂಜ್ ಮಾಡಿ ಇದು ಸಿಕ್ತು. ಮಾಡಿದ್ದು ಹೌದು, ಒಂದು ವಿನ್ ಆದಿ. ಬಟ್ ಇಲ್ಲಿ ನಿಮಗೆ 4 ಚಾನ್ಸ್ ಕೊಟ್ಟರು. 4 ಚಾನ್ಸ್ ಹೊಸ ನೀವು ಕರೆಕ್ಟಾಗಿ ಇರಲಿಲ್ಲ. ವೆನ್ ದೇರ್ ಇಸ್ ಪ್ರೈಸಿಂಗ್ಸ್ ಕ್ಲಿಯರ್ ಆಗಿ ಎವಿಡೆಂಟ್ ಇದ್ದು ಸಹ ನಿಂಗೆ ಆನ್ಸರ್ ಮಾಡಲಿಕ್ಕಾಗಿಲ್ಲ. ಆ್ಯಂಡ್ ಗಿವಿಂಗ್ ಸಮ್ ಲಿಬರ್ಟಿ ಟು ಅ ಕಾಮರ್ಸ್ ಸ್ಟೂಡೆಂಟ್. ನೀವು ಬರೀ ಕಾಮರ್ಸ್ ಹೇಳಿ. ನಾನು ದೊಡ್ಡ ಮನಸ್ಸು ಮಾಡಿ ಕೊಟ್ಟೆ, ನಿಂಗೆ ಇಷ್ಟ ಆಯ್ತಲ್ಲ. ಆ್ಯಂಡ್ ಐ ಆಲ್ವೇಸ್ ಬಿಲೀವ್ ಒನ್ ಥಿಂಗ್ ಇನ್ ಲೈಫ್. ಯಾವತ್ತೂ ನೆನ್ಪಿಟ್ಟು ಇಷ್ಟ ಆದದ್ದು ಮಾಡಿ ಬಿಸಾಕ್ಬೇಕು ಆ ಟೈಮಲ್ಲಿ. ಓಕೆ, ಲಾಸ್ಟಿಗೆ ಒಂದು ಲೆಸನ್. ಬಿಕಾಸ್ ವಿ ನೆವರ್ ನೋ ವಿ ಹ್ಯಾವ್ ಟುಮಾರೋ. ಸೊ ಯಾವ್ದು ಇಷ್ಟ ಆಗ್ತದೆ, ಯಾರಿಗೆ ಎಂತ ಬರ್ತದೆ ಮನಸ್ಸಿಗೆ ಮಾಡಿ, ಇಷ್ಟ ಆದದ್ದು ಮಾಡಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಗಾಟ್ ಒಂದೇ ನಂಗೆ ಭಾರ ಆಗ್ತುಂಟು ವ್ಯಾನ್ ಯೂಸನ್ ಆ್ಯಂಡ್ ಸ್ಕೆಚರ್ಸ್ 2 ಚಪ್ಪಲ್ ಆಯ್ತು ಇವತ್ತು.
ಮತ್ತು ಒಂದು ಸ್ಕರ್ಟ್ ಯಾವುದೇನೋ ಬೇಕು ಹೇಳ್ತಿದ್ದೆ ಸಿಕ್ತು. ಈ ಕ್ರೆಡಿಟ್ ಕಾರ್ಡ್ ಚಾರ್ಜಸ್ ನಾನು 2500 ವ್ಯಾಲ್ಯೂಸಲ್ಲಿ ಗೆದ್ದೆ ಅಷ್ಟೇ. ಮತ್ತು ಓಲ್ಡ್ ಸ್ಕೆಚರ್ಸ್ ಇವ್ರು ಕೊಡ್ಸೋದು ನಾನು ತಗೊಳ್ಳೋದಲ್ಲ, ಪಾಪ ಅನ್ನಿಸ್ತು ಅವ್ರಿಗೆ ಅದಕ್ಕೆ ಕೊಡ್ಸಿರೋ. ತನಿಷ್ಕೆಲ್ಲ ಬೇಡ ಸಾಕು, ಎಷ್ಟು ಕೊಡ್ಸ್ಕೊಂಡು ಇವ್ರಿಗೆ ಬೇಜಾರಿಲ್ಲ, ನನಗೆ ಬೇಜಾರಾಗ್ತುಂಟು. ಹೌದಾ, ಸಾಕು ನನಗೆ ಹೋಲ್ಸಲ್ ಆಯಿತು. ನನಗೆ ಬರ್ಡೇಗೆ ಸಹ ಗಿಫ್ಟ್ ಬೇಡ ಹೇಳ್ತಿದ್ದಾರೆ, ಬಟ್ ಓಕೆ ಈ ಕಣ್ಣು ಹಾಕಿದ್ರೆ ಮದುವೆ ಆಗೋ ತನಕ ಮಾತ್ರ, ಮದುವೆ ಆದ್ಮೇಲೆ ಅದು ಕೊಡ್ಸಾರಂತೆ. ಓಕೆ ಸರಿ. ಮತ್ತೆ ನಾನು ಗಿಫ್ಟ್ ಕೊಡಿಸೋದೆ ಪ್ಲೇ ಸ್ಟೇಷನ್ ವಿಚ್ ಇಸ್ ಫಾರ್ ಮೀ. ಅದೇ ರೋಗನ್ ಸ್ಟ್ರಾಟಜಿಯಾ? ಆ ಸ್ಯಾರಿ ಚಂದ ಉಂಟು, ಸ್ಯಾರಿಗೆ ಹೋಗ್ಬೇಕಿತ್ತಲ್ಲ. ಬೇಡ 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 ಬರ್ತೀನಿ. ಎಂತ ಸುಮ್ಮನೆ ಬನ್ನಿ ನೀವು, ನಂಗೆ ಸಾಕು. ಇಲ್ಲಿ ಸುಮಾರು ಖರ್ಚಾದಲ್ಲಿಗೆ ನನಗೆ ಬೇಜಾರಾಗ್ತಾ ಉಂಟು, ಸಾಕು. ನನಗೆ ಸಖತ್ ಇಷ್ಟ ಆಯ್ತಿದು. ಗೆಸ್ ಮಾಡಿ ಒಳಗೆ ಹೋಗಿ ಕೇಳಬೇಕಾ? ನೀವೇ ಹೇಳ್ತೀರಾ? ಫೋಟೋ ತೆಗ್ದಾ? ಇದು ಐ ಗೆಸ್ ದಿಸ್ ವಿಲ್ ಬಿ, ಎಂತ ಇದು ಫಾರ್ ಎವರ್ ನೀವಾ? 2600. ಇದು ಬ್ಲೂಗೆ ಐ ಗೆಸ್ ಮೇ ಬಿ 3100. ಈಗಷ್ಟೇ ಫಾರ್ ಎವರ್ ನ್ಯೂ ಡ್ರೆಸ್ ಕಂಡೆ. ಅದಕ್ಕೆ ಎಷ್ಟು ನಾನು ಗೆಸ್ ಮಾಡಿ 2600, ಅದಕ್ಕಿರೋದು ಎಷ್ಟು 9000 ರುಪೀಸ್, ಇನ್ನೊಂದು 8800. ಅದು ಗಾನ್ ಕೇಸ್. ಮ್ಯಾಕ್ಸ್, ವ್ಯಾನ್ ಹ್ಯೂಸನ್, ಸ್ಕೆಚರ್ಸ್, ಫಾರ್ ಎವರ್ ನ್ಯೂ, ಮತ್ತು ಇನ್ನೊಂದು 2-3 ಕಡೆ ಎಲ್ಲ ಹೋದೆ. ಬಟ್ ಈಗ ಮತ್ತೆ ಮ್ಯೂಸಿಕ್ ಬಂತು, 2-3 ಕಡೆ ಎಲ್ಲ ಹೋದೆ. ಸೊ ನಾನು ವಿನ್ ಆದದ್ದು ಒಂದೇ, ವ್ಯಾನ್ ಹ್ಯೂಸನ್. ಓಕೆ 1 o'clock ಆಯ್ತು. ಈಗ ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದೆ, ಬಟ್ ಈಗ 1 o'clock ಆಯಿತು. ನಮ್ಮ ಚಾಲೆಂಜ್ ಸಹ ಮುಗೀತು. ಚಾಲೆಂಜ್ ಎಲ್ಲ ಮುಗಿಸಿ ಶಾಪಿಂಗ್ ಎಲ್ಲ ಮಾಡಿ ಮತ್ತು ಗಮ್ಮತ್ತೆಲ್ಲ ಊಟದ ಟೈಮ್ ಆದ್ಮೇಲೆ ಹೋದ ಇಶಾರ್ ಅಂತ ರೆಸ್ಟೋರೆಂಟ್ ಫಿನಿಕ್ಸ್ ಮಾಲಲ್ಲೇ ಒಳಗಿದೆ. ಒಳಗೆ ಹೋಪತ್ತಿಗೆ ಫಸ್ಟಿಗೆ ಅನ್ಸದ್ದು ವಾವ್ ಬ್ಯೂಟಿಫುಲ್ ಆ್ಯಂಬಿಯನ್ಸ್ ಅಂದ್ಕೊಂಡು. ಆಮೇಲೆ ಗೊತ್ತಾಯ್ತಲ್ಲ ಹೋದ್ಮೇಲೆ ಇಲ್ಲಿ ಹೆಚ್ಚಿನವ್ರು ಅಂದರೆ ಸರ್ವ್ ಮಾಡೋರಾಗಿರಲಿ, ಆರ್ಡರ್ ತಗೊಂಬೋರಾಗಿರಲಿ, ಮಾತಾಡೋಕೆ ಬರ್ತಿಲ್ಲ ಆ್ಯಂಡ್ ಅವ್ರಿಗೆ ಕಿವಿ ಕೇಳಿಸೋದಿಲ್ಲ. ಸೊ ಅವರು ಸನ್ನೆಯಲ್ಲೇ ಮಾತಾಡ್ತೋದಕ್ಕೆ ಇಶಾರ ಅಂತ. ಸೊ ಫಸ್ಟಿಗೆ ನಾವು ಹೋಗಿ ಆರ್ಡ್ರ್ ಮಾಡೋದು ಎಂಥ ಪಾನಿಪುರಿ. ಇದು ಒಂದು ಮಾಮೂಲಿ ಪಾನಿಪುರಿ, ಇನ್ನೊಂದು ಪಾನಿಪುರಿ ಮಜ್ಜಿಗೆ ಇದು ಪಾನಿಪುರಿ ರೋಡ್ ಸೈಡಲ್ಲಿ ಸಿಕ್ಕೋದು ನಾರ್ಮಲಿ ಒಂದು 30 ರೂಪಾಯಿ ಇದ್ದರೆ ಇಲ್ಲಿ 300 ರೂಪಾಯಿ ಇರುತ್ತೆ. ಡೆಫಿನೆಟ್ಲಿ ಮಾಲಲ್ಲಿ ಅದು ಒಳ್ಳೆ ರೆಸ್ಟೋರೆಂಟಿಗೆ ಬಂದರೆ ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ. ಆ್ಯಂಡ್ ಟೇಸ್ಟ್ ಆ್ಯಕ್ಚುಲಿ ಸರ್ಪ್ರೈಸಿಂಗ್ಲಿ ಒಳ್ಳೇದಿತ್ತು, ಇಷ್ಟ ಆಯ್ತು ತುಂಬ. ಇದಾದಮೇಲೆ ಮಜ್ಜಿಗೆದು ಅಂದರೆ ಬಟರ್ ಮಿಲ್ಕ್ ಪಾನಿಪುರಿ ಟ್ರೈ ಮಾಡಿದೆ, ಅದು ಸಹ ತುಂಬ ಇಷ್ಟ ಆಯಿತು. ಬಟ್ ನಾರ್ಮಲ್ ಪಾನಿಪುರಿ ಜಾಸ್ತಿ ಇಷ್ಟ ಆಯಿತು ಬಟರ್ ಮಿಲ್ಕ್ಗಿಂತ. ಪಾನಿಪುರಿ ತಿಂದಾದ್ಮೇಲೆ ಮತ್ತೆ ಆರ್ಡ್ರ್ ಮಾಡೋದು ಕಬಾಬ್ ಪ್ಲ್ಯಾಟರ್ ಫಾರ್ 2. ಇದರಲ್ಲಿದ್ದದ್ದು ಚಿಕನ್, ಪ್ರಾನ್ಸ್ ಮತ್ತು ಲ್ಯಾಮ್ಸ್ ಆಯ್ದಿತ್ತು. ಅದನ್ನು ಬೇಡ ಅಂತೇಳಿ ಅದನ್ನು ಫಿಶ್ ಜೊತೆ ರೀಪ್ಲೇಸ್ ಮಾಡೋದು. ಸೊ ಅಮೃತ್ಸರಿ ಫಿಶ್ ಅಂತದ್ದು. ಮತ್ತು ನಂಗೆ ಇದರಲ್ಲಿ ಇಷ್ಟ ಆದದ್ದು ಪ್ರಾನ್ಸ್ ಮಾತ್ರ ಇಷ್ಟ ಆದದ್ದು. ಆ್ಯಂಡ್ ಚಿಕನ್ ಈಸ್ ಆಲ್ಸೋ ಫೈನ್. ಅದು ಬಿಟ್ಟರೆ ಉಳ್ದದ್ದು 2 ಸೀಖ್ ಕಬಾಬ್ ಮತ್ತು ಎಂಥ ಫಿಶ್ ನಂಗೆ ಅಷ್ಟು ಇಷ್ಟ ಇರಲ್ಲ. ಸೊ ಅದನ್ನು ಸ್ವಲ್ಪ ತಿಂದು ಹಾಗೆ ಸೈಡಲ್ಲಿಟ್ಟೆ. ಲಾಸ್ಟ್ಗೆ ಸೂಫಿಯಾನಿ ಬಿರಿಯಾನಿ, ಇದರಲ್ಲಿ ಸ್ವಲ್ಪ ಕಾಜು ಪೇಸ್ಟ್ ಮಾಡಿ ಹಾಕಿರ್ತಾರೆ. ನಾನು ಗೀ ಸಹ ತುಂಬ ಯೂಸ್ ಮಾಡಿದ್ರು, ಜಾಸ್ತಿ ಮಸಾಲೆ ಇರಲಿಲ್ಲ. ನಂಗೆ ಈ ಥರನೇ ಸ್ವಲ್ಪ ಇಷ್ಟ ಆಯ್ತು. ಬಿರಿಯಾನಿ ಎಲ್ಲ ಜಾಸ್ತಿ ಮಸಾಲೆ ಆದರೆ ಇಷ್ಟ ಆಗ್ತಿಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲ ಮಾಡಿ. ಬಾಯ್.